ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬಂದಿರೋದು ಫ್ಯಾಮಿಲಿ ಐಫರ್ ಮಾರ್ಕೆಟ್ಗೆ. ಇಲ್ಲಿ ಏನಕ್ಕೆ ಬಂದ್ವಿ ಅಂದರೆ ಆಫರ್ ಇತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ಆಫರ್ ಶುರುವಾಗಿ 4 ದಿವಸ ಆಗೋಗ್ಬಿಟ್ಟಿತ್ತು. ನಾವು ಬಂದಿದ್ದೆ ಲಾಸ್ಟ್ ಡೇ ಆಫರ್ಗೆ, ನಮಗೆ ಗೊತ್ತಾಗಿದ್ದೆ ಲಾಸ್ಟ್ ಡೇ. ಅದಕ್ಕೋಸ್ಕರ ನಾವೀಗ ಬಂದಿದ್ದೀವಿ ಫ್ಯಾಮಿಲಿ ಐಫರ್ ಮಾರ್ಕೆಟ್ಗೆ. ಹೆಣ್ಮಕ್ಳಿಗೆ ಆಫರ್ ಅಂದರೆ ಗೊತ್ತಲ್ಲ, ಎಲ್ಲ ಬ್ಯಾಗೆಲ್ಲ ಎತ್ಕೊಂಡು ಬಂದುಬಿಡ್ತಾರೆ, ಎಲ್ಲ ತುಂಬ್ಕೊಂಡು ಹೋಗ್ಬಿಡೋಣ ಅಂತೇಳ್ಬಿಟ್ಟು. ನೋಡಿ, ಎಂಟ್ರೆನ್ಸಲ್ಲಿ ಈಗ ಮಕ್ಳಿಗೆ ಬೇಕಾಗಿರೋಂಥ ಬುಕ್ಸನ್ನು ಇಟ್ಟಿದ್ದಾರೆ. ಸ್ಕೇಲು, ಪೆನ್ನು, ಪೆನ್ಸಿಲು. ನೋಡಿ ಇಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರೋಂಥ ರಿಬ್ಬನ್ನು, ಬಾಚಣಿಗೆ, ರಿಂಗು, ಲಿಪ್ಸ್ಟಿಕ್ಕು, ಇಯರಿಂಗ್ಸ್ ಈ ಥರ ತುಂಬಾ ಇಟ್ಟಿದ್ರು. ನಾವು ಇಲ್ಲಿ ಪ್ರೈಸ್ ಎಷ್ಟು ಅಂತ ಕೇಳಿದಾಗ ಅವ್ರು ಹೇಳಿದ್ದು ₹5 ಅಂತ. ನಮಗೆ ಶಾಕ್ ಆಯಿತು, ಏನು ಇದೆಲ್ಲ ₹5ಗೆ ಕೊಡ್ತಾರಾ ಅಂತೇಳ್ಬಿಟ್ಟು. ಇನ್ನು ಏನೇನಿದೆ ಅಂತೇಳ್ಬಿಟ್ಟು ನಾವು ಕೂಡ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲೇನು ತೊಗೊಳಕ್ಕೆ ಹೋಗಿಲ್ಲ, ₹5 ಅಂದರು ಅಂತೇಳಿ ಏನು ತೊಗೊಳಕ್ಕೆ ಹೋಗಿಲ್ಲ. ಒಳಗಡೆ ಇನ್ನು ಏನೇನಿದೆ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಮಿಕ್ಸಿ, ಸೂಟ್ ಕೇಸು, ಶೂಸು ಅಂತ ತುಂಬಾ ಇಟ್ಟಿದ್ರು. ನಾವು ಕೂಡ ಈಗ ಮುಂದೆ ಹೋಗ್ತಾ ಇದ್ದೀವಿ. ಚಪ್ಪಲ್ ಆಗಿರ್ಬೋದು, ಟೋಪಿ ಆಗಿರ್ಬೋದು, ಮತ್ತು ಮಕ್ಳಿಗೆ ಬೇಕಾಗಿರೋವಂಥ ಪ್ರಾಜೆಕ್ಟ್ ವರ್ಕಿಗೆ ಬೇಕಾಗಿರೋವಂಥದ್ದನ್ನೆಲ್ಲ ಇಟ್ಟಿದ್ರು. ಇದು ಕೆಲವೊಂದು ₹5 ಇತ್ತು, ಇನ್ನು ಕೆಲವೊಂದು ಮಾಮೂಲಿ ಪ್ರೈಸ್ ಆಯಿತು. ಇಲ್ಲಿ ನೋಡಿ, ಎಲ್ಲ ಥರದ್ದು ಸೋಪು, ಬ್ರ್ಯಾಂಡೆಡ್ ಸೋಪ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ರು. ಫೇಸ್ಗೆ ಹಾಕೋವಂಥ ಸೋಪ್ಗಳು ನಾವು ಕೂಡ ಈಗ ನೋಡಿ ತೊಗೋತಾ ಇದ್ದೀವಿ. ಅಂದರೆ ಪೇಸ್ಟು ಎಲ್ಲನೂ ಇಟ್ಟಿದ್ರು. ನಾವು ಕೂಡ ಈಗ ಆಫರ್ ನೋಡಿ ತೊಗೋತಾ ಇದ್ದೀವಿ. ಕೆಲವೊಂದರಲ್ಲಿ ಮಾಮೂಲಿ ಪ್ರೈಸ್ ಇತ್ತು, ಇನ್ನು ಕೆಲವೊಂದು ₹55 ಆಫ್ ಅಂತ ಇತ್ತು. ಇನ್ನು ಕೆಲವೊಂದು ಪೂರ್ತಿ ಆಫ್, ಅಂದರೆ ಆಫ್ ಆ್ಯಂಡ್ ಆಫ್ ಅನ್ನೋ ಥರ ಇತ್ತು. ಅದಕ್ಕೆ ನೋಡಿನೇ ತೊಗೋತಾ ಇದ್ದೀವಿ. ಇಲ್ಲಿ ನೋಡಿ, ಯಾವ್ಯಾವ ಥರ ಸೋಪ್ಗಳೆಲ್ಲ ಇದೆ ಅಂತೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಬರ್ತಾ ವಾಷಿಂಗ್ ಮಿಷಿನಿಗೆ ಬೇಕಾಗಿರೋವಂಥ ಲಿಕ್ವಿಡ್ಡು, ಕಂಫರ್ಟು, ವಿಮ್ಮು ಅಂತ ಇಲ್ಲಿ ತುಂಬಾ ಇಟ್ಟಿದ್ರು. ಸೋಪಿನ ಪುಡಿ, ಇಲ್ಲಿ ಸ್ನ್ಯಾಕ್ಸ್ ಐಟಮ್ಸ್ನೆಲ್ಲ ಇಟ್ಟಿದ್ದಾರೆ ನೋಡಿ. ಚಾಕ್ಲೇಟ್ಸು, ಎಲ್ಲ ಥರದ ಚಿಪ್ಸು, ಜ್ಯೂಸು ಈ ಥರ ತುಂಬಾ ಇಟ್ಟಿದ್ರು. ನಮಗಂತೂ ಒಳಗಡೆ ಬಂದು ಫುಲ್ಲು ಖುಷಿ ಆಗ್ತಿತ್ತು, ಎಷ್ಟು ಐಟಮ್ಸ್ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತೇಳ್ಬಿಟ್ಟು. ನಾವು ಕೂಡ ಈಗ ನೋಡ್ತಾ ಇದ್ದೀವಿ ಇನ್ನು ಏನೇನು ಸಿಗುತ್ತೆ ಅಂತೇಳ್ಬಿಟ್ಟು. ಹಾಗೆ ನೋಡ್ತಾನೆ ಶಾಪಿಂಗ್ ಕೂಡ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನೋಡಿ, ಸಕ್ಕರೆ, ಬೆಲ್ಲ, ಹಿಟ್ಟು ಈ ಥರ ಏನೇನೋ ತುಂಬಾ ಇತ್ತು. ನಾವು ಅಂದ್ಕೊಂಡಿದ್ವಿ ಇಲ್ಲಿ ₹5ಗೆ ಕೊಡ್ತಾರೆ ಬೇಳೆ ಕಿಲೋ ಅಂತ. ಅವರು ಎಂಟ್ರೆನ್ಸಲ್ಲೇ ಮೆನ್ಷನ್ ಮಾಡಿದ್ರಂತೆ, ಅದು ಚಿಕ್ಕದಾಗಿ ಮೆನ್ಷನ್ ಮಾಡಿದ್ರು, ನಮಗೆ ಗೊತ್ತಾಗಿಲ್ಲ. 2,000 ಬಿಲ್ ಮಾಡಿದ್ರೆ ₹5 ಕಿಲೋ ಹಂಗೆ ಸಕ್ಕರೆ ಬೇಳೆ ಕೊಡ್ತಾರೆ ಅಂತ ನಾವು ನೋಡಿಲ್ಲ. ಡೈರೆಕ್ಟಾಗಿ ಬಂದು ನಾವು ಬೇಳೆ ಮತ್ತು ಸಕ್ಕರೆ ತೂಕ ಹಾಕ್ಸಿದ್ವಿ. ನಾವು ಅಂದ್ಕೊಂಡ್ವಿ ₹5 ಅಂತ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ, ಅಲ್ಲಿ ಮುಂಚೆನೇ ಮೆನ್ಷನ್ ಮಾಡಿದ್ವಿ ಅಂತ. ನಾವು ತೊಗೊಳಕ್ಕೆ ಹೋಗಿಲ್ಲ, ಬಂದುಬಿಟ್ವಿ. ಇಲ್ಲಿ ನೋಡಿ, ನೆಕ್ಸ್ಟ್ ಇಲ್ಲಿ ಹಾಲಾಗಿರ್ಬೋದು, ಬೆಣ್ಣೆ, ತುಪ್ಪ, ಮೊಸರು ಈ ಥರ ಎಲ್ಲ ತುಂಬಾ ಇಟ್ಟಿದ್ರು. ನಾವು ಕೂಡ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ವೆಜಿಟೇಬಲ್ಸ್ ಅಂತ ತರಕಾರಿ, ನಮಗೆ ಗೊತ್ತಿಲ್ಲದೆ ಇರೋ ತರಕಾರಿಗಳೆಲ್ಲ ಇದ್ವು. ನಾವಿಲ್ಲೇನು ತೊಗೊಳಕ್ಕೆ ಹೋಗಿಲ್ಲ, ಯಾಕೆಂದರೆ ರೇಟ್ ಜಾಸ್ತಿ ಇತ್ತು, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ. ಕಿತ್ತಳೆ ಹಣ್ಣು, ಮೂಸಂಬಿ, ಆ್ಯಪಲ್ಲು, ಪಪ್ಪಾಯ, ಕಲ್ಲಂಗಡಿ, ಬನಾನಾ, ಪಚ್ಚಬಾಳೆಹಣ್ಣು, ಈರುಳ್ಳಿ ಈ ಥರ ತುಂಬ ಅಂದರೆ ತುಂಬ ನಮಗೆ ಗೊತ್ತಿಲ್ಲದೆ ಇರೋವಂಥ ಹಣ್ಣುಗಳನ್ನೆಲ್ಲ ಇಟ್ಟಿದ್ರು. ನಾವು ಕೂಡ ಈಗ ನೋಡಿಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನೋಡಿ, ಸೋಪಿನ ಪುಡಿ ಈ ಥರ ಏನೇನೋ ಇಟ್ಟಿದ್ರು. ಅಂದರೆ ಸೋಪಿನ ಪುಡಿ ಆಫರ್ ಇತ್ತು, ಅಂದರೆ ಬೈ 1 get 1 ಅನ್ನೋ ಥರ ಇತ್ತು. ಅದು ಓಕೆ ಅನ್ನಿಸ್ತು, ಯಾಕಂದರೆ ಒಂದು ಪ್ಯಾಕೆಟಲ್ಲಿ 5 kg ಇರುತ್ತೆ, ಒಂದು ತೊಗೊಂಡ್ರೆ ಒಂದು ಫ್ರೀ ಅನ್ನೋ ಥರ ಇತ್ತು. ಅದು ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ನಮಗೆ ಬೇಕಾಗಿರೋ ಅಂಥದ್ದನ್ನೆಲ್ಲ ನೋಡಿನೇ ನಾವು ತೊಗೋತಾ ಇದ್ವಿ. ಇಲ್ಲಿ ವಿಮ್ ಜೆಲ್ಲು ₹55 ಆಫ್ ಅಂತ ಇತ್ತು, ಅದಕ್ಕೆ ನೋಡ್ತಾ ಇದ್ದೀವಿ ನಾವು ತೊಗೊಳ್ಳೋಣ ಬೇಡ ಅಂತೇಳ್ಬಿಟ್ಟು ನೋಡ್ತಾ ಇದ್ವಿ. ಇಲ್ಲಿ ನೋಡಿ, ಮಕ್ಳಿಗೆ ಬೇಕಾಗಿರೋಂಥ ಪ್ಯಾಂಪರ್ಸ್ ಆಗಿರ್ಬೋದು, ಇನ್ನು ಏನೇನೋ ತುಂಬಾ ಇಟ್ಟಿದ್ರು. ಅಂದರೆ ನಮಗೆ ಗೊತ್ತಿಲ್ಲದೆ ಇರೋದೆಲ್ಲ ಇತ್ತು ಐಟಮ್ಸ್ ಇಲ್ಲಿ. ನಾವು ಕೂಡ ಈಗ ಮುಂದೆ ಹೋಗಿ ನೋಡಿಕೊಂಡು ಹೋಗ್ತಾ ಇದ್ದೀವಿ, ಇನ್ನು ಏನೇನು ಸಿಗಬಹುದು ಆಫರ್ಗೆ ಅಂತೇಳ್ಬಿಟ್ಟು ನೋಡ್ಕೊಂಡು ಈಗ ಮುಂದೆ ಹೋಗ್ತಾ ಇದ್ದೀವಿ ನೋಡಿ. ಇನ್ನು ಇಲ್ಲಿ ತುಂಬ ಏನೇನೋ ಇಟ್ಟಿದ್ರು. ನಾವು ಕೂಡ ಈಗ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಕಂಫರ್ಟ್ ಇದು ಲಿಕ್ವಿಡ್ ಇಟ್ಟಿದ್ದಾರೆ ಇಲ್ಲಿ, ಅದನ್ನು ನೋಡ್ತಾ ಇದ್ದೀವಿ. ಆಫರ್ ಏನಾದರೂ ಸಿಗುತ್ತಾ, ಪ್ರೈಸ್ ಎಷ್ಟಿದೆ ಅಂತೇಳ್ಬಿಟ್ಟು ನೋಡ್ತಾ ಇದ್ವಿ. ಅಲ್ಲೇನು ಪ್ರೈಸು ಅಂದರೆ ಮಾಮೂಲಿ ಥರನೇ ಇತ್ತು. ಇಲ್ಲಿ ನೋಡಿ, ನಮ್ಮ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಫುಲ್ಲು ಈ ಫ್ಯಾಮಿಲಿ ಐಫರ್ ಮಾರ್ಕೆಟಲ್ಲಿ ಇವರೇ ಓಡಾಡ್ತಿದ್ರು. ಇಲ್ಲಿ ₹50ಗೆ 2 ಅಗರಬತ್ತಿ ಅಂತ ಇತ್ತು.
ಅದಕ್ಕೆ ನೋಡ್ತಾ ಇದ್ದೀವಿ ತಗೊಳ್ಳೋಣ ಅಂತೇಳ್ಬಿಟ್ಟು. ನಮ್ಮ ನಾದಿನಿ ಕೂಡ ಅಲ್ಲಿಗೆ ಬಂದರು. ನೋಡ್ತಾ ಇದ್ವಿ ತಗೊಳ್ಳೋದು ಬೇಡ ಅಂತೇಳಿ. ನೋಡಿ ಇದು ಲಿಕ್ವಿಡ್ ಇದು 3 ಕೆ ಜಿ ಅಂದರೆ 3 ಕೆ ಜಿ ತೊಗೊಂಡ್ರೆ 2 ಕೆ ಜಿ ಫ್ರೀ ಅನ್ನೋ ಥರ ಇತ್ತು. ಬೊಂಬೆಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು. ನಮ್ಮ ಮಕ್ಳಿಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಈಗ ನಾವು ಕೌಂಟ್ರಿಗೆ ಹೋಗ್ಬಿಟ್ಟು ಬಿಲ್ಲನ್ನು ಹಾಕಿಸ್ತಾ ಇದ್ದೀವಿ. ನಾವೆಲ್ಲ ತೊಗೊಂಡಿದ್ದೆ ಜೊತೆಗೆ ಎಲ್ಲ ಈಗ ಬೇರೆ ಬೇರೆ ಬಿಲ್ಲನ್ನು ಹಾಕಿಸ್ಕೊತಾ ಇದ್ದೀವಿ. ನಾವು ಒಂದು ಇದು ಏನಂದರೆ ಮಿಸ್ಟೇಕ್ ಮಾಡ್ಕೊಂಡಿದ್ದೇನೆಂದರೆ ಎಲ್ಲ ಜೊತೆಗೆ ಬಿಲ್ ಹಾಕಿಸ್ಕೊಂಡಿದ್ರೆ 2,000 ಮೇಲೆ ಆಗ್ತಿತ್ತು. ಆವಾಗ ನಮಗೆ 1 ಕೆ ಜಿ 2 ಕೆ ಜಿ ಸಕ್ಕರೆ ಅಥವಾ ಬೇಳೆ ಏನಾದರೂ ಫ್ರೀ ಬರ್ತಿತ್ತು. ನಾವು ಬೇರೆ ಬೇರೆ ಬಿಲ್ ಹಾಕ್ಸ್ಬಿಟ್ವಿ ಅಲ್ವಾ, ಹಾಗಾಗಿ ಸಿಗಲಿಲ್ಲ. ನಾವು ಬಿಲ್ ಹಾಕ್ಸಿದ್ಮೇಲೆ ಅಂದ್ಕೊಂಡ್ವಿ ಅಯ್ಯೋ ಜೊತೆಗೆ ಹಾಕ್ಸ್ಬೇಕಿತ್ತಲ್ವಾ ಅಂತ. ನೋಡಿ ಒಂದೊಂದು ಸಲ ಈಗ ಆಗೋಗ್ಬಿಡುತ್ತೆ. ನಾವು ಕೂಡ ಈಗ ಬಿಲ್ಲೆಲ್ಲ ಹಾಕಿಸ್ಕೊಂಡು ನಾವು ಕೆಲವೊಂದು ಐಟಮ್ಸ್ನ ತೊಗೊಂಡು ಕೆಲವೊಂದು ರಿಟರ್ನ್ ಸೋಪ್ ಏನೋ ತೊಗೊಂಡಿದ್ದೆ ಅದನ್ನು ರಿಟರ್ನ್ಗೆ ಕೊಡ್ತಾ ಇದ್ದೀನಿ. ನಾವಲ್ಲಿ ಬ್ಯಾಗ್ ಏನು ತೊಗೊಳಕ್ಕೆ ಹೋಗಿಲ್ಲ, ಮನೆಯಿಂದಲೇ ತೊಗೊಂಬಂದಿದ್ವಿ ಬ್ಯಾಗು. ಈಗ 3 ಜನ ತೊಗೊಂಡಿದ್ವಿ ನಾವೀಗ. ಬಿಲ್ಲೆಲ್ಲ ಹಾಕಿಸ್ಕೊಂಡು ಈಗ ಹೊರಗಡೆ ಬಂದಿದ್ದೀವಿ. ನೋಡಿ ಜನಗಳೇನು ಅಷ್ಟು ಇರಲಿಲ್ಲ, ಯಾಕಂದರೆ ಲಾಸ್ಟ್ ಡೇ ಆಫರ್ ಅಲ್ವಾ, ಅದಕ್ಕೋಸ್ಕರ ಯಾರೂ ಅಷ್ಟಾಗೇನು ಜನಗಳಿರಲಿಲ್ಲ. ನಾವು ಕೂಡ ಈಗ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ನಾನು ತೊಗೊಂಡಿದ್ದು ಟೋಪಿ ಮತ್ತು 2 ಅಗರಬತ್ತಿ. ಇದು ಸಬೀನಾ ಅಂತೇಳ್ಬಿಟ್ಟು ಪಾತ್ರೆ ತೊಳೆಯೋದಕ್ಕೆ ಯೂಸ್ ಆಗುತ್ತೆ ಅಂತ. ಇದು 5 ರುಪೀಸು. ಇದು 10 ರುಪೀಸ್ ಇತ್ತು ಪಿನ್ ಹೊಡಿಯೋದು. ಇದು 5 ಕೆ ಜಿ ಇದು ತೊಗೊಂಡಿದ್ವಿ. ಬಿಲ್ ನೋಡಿ ಎಷ್ಟಾಗಿದೆ ಅಂತ. ಮತ್ತು ಒಂದು ವಾಪಸ್ ಕೊಟ್ಟಿದ್ದು. ಇದಾಗಿತ್ತು ಇವತ್ತಿನ